ಒಂದು 24ನೇ ತಾರೀಕಿಗೆ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು ನಮ್ಮ ಸೈಬರ್ ಪೊಲೀಸ್ ಸ್ಟೇಷನಲ್ಲಿ. ಇದರಲ್ಲಿ ಕೆಲವರು ತನ್ನ ಮಾಹಿತಿದ ಆಧಾರದ ಮೇಲೆ ನಮ್ಮ ಕ್ರೈಮ್ ಟೀಮ್ CCB ಟೀಮ್ ಅವರು 2 ಜನಗೆ ವಶಕ್ಕೆ ತಗೊಂಡಿದ್ದಾರೆ. ಇನ್ನೂ ಕೆಲವರು ಅರೆಸ್ಟ್ ಆಗಬೇಕು. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ್ಯಸ್ ಆಫ್ ನಾವು ಒಬ್ಬ ಚಿಕ್ಕಬಾಣಾವರ್ ಅಲ್ಲಿ ಅವ್ರು ವಾಸ ಮಾಡ್ತಾರೆ, ಇನ್ನೊಬ್ಬ ದಾವಣಗೆರೆಯಲ್ಲಿ. ಅವರಿಬ್ಬರು ವಶಕ್ಕೆ ನಮ್ಮ ಪೊಲೀಸವ್ರು ತೊಗೊಂಡಿದ್ದಾರೆ. ಅವ್ರ ಕಡೆಯಿಂದ ಇನ್ನೂ ಮಾಹಿತಿ ಏನು ಬಂದರೆ ಪ್ಲಸ್ ಇನ್ನೂ ಯಾರ್ಯಾರ್ದು ಮಾಹಿತಿ ನಮಗೆ ಆಲ್ರೆಡಿ ಕಂಪ್ಲೇಂಟ್ಲಿದೆ, ಆಧಾರ ಮೇಲೆ ನಾವು ವರ್ಕೌಟ್ ಮಾಡ್ತೇವೆ. ಒಂದು ಈ ಸರ್ ಇವ್ರುಗಳು ಯಾರು, ಇವ್ರುಗಳು ಏನಾದರೂ ಪರ್ಟಿಕ್ಯುಲರ್ ರೀಸನ್ಸ್ ಇದೆಯಾ, ಇವರ ಹಿನ್ನೆಲೆ ಏನು? ಅದೆಲ್ಲ ನಾವು ಸದ್ಯಕ್ಕೆ ವಶಕ್ಕೆ ತೊಗೊಂಡಿದ್ದೀವಿ. ಅದೇ ಬಗ್ಗೆನೇ ತನಿಖೆ ನಡೀತಾ ಇದೆ. ಇದಕ್ಕೆ ಹಿಂದೆ ಯಾರು, ಇದಕ್ಕೆ ಪ್ರಚೋದನೆ ಕೊಡೋರು ಯಾರು ಅಥವಾ ಹೆಲ್ಪ್ ಮಾಡೋರು ಯಾರು, ಅದ್ರ ಬಗ್ಗೆ ಎಲ್ಲ ನಮ್ಮ ಟೀಮವ್ರು ಕೆಲಸ ಮಾಡ್ತಾಯಿದ್ದಾರೆ. ಸರ್, ಈ ಕೇಸನ್ನು ಹೊರತುಪಡಿಸಿ ಸಹಿತ ಆನ್ಲೈನ್ನಲ್ಲಿ ಹೆಣ್ಮಕ್ಳಿಗೆ ಅಷ್ಟೇ ಮಾಡುವಂಥದ್ದು ಮತ್ತು ಕೆಟ್ಟದಾಗಿ ಕಮೆಂಟ್ಸ್ಗಳು ಮಾಡೋವಂಥದ್ದು, ಅವ್ರು ಪರ್ಸನಲ್ ಆಗಿ ಮೆಸೇಜ್ ಮಾಡೋವಂಥದ್ದು ಸಾಕಷ್ಟುಗಳು ನಡೀತಿರ್ತವೆ, ದೂರುಗಳು ಬರ್ತಿರಲ್ಲ. ಇದ್ರ ಬಗ್ಗೆ ನೀವು ಹೆಣ್ಮಕ್ಳಿಗೆ ಹೇಳೋದೇ ಅಂತ? ಅಲ್ಲ, ಇದು ಯಾವುದು ಆನ್ಲೈನ್ ಇರಲಿ ಅಥವಾ ಬೇರೆ ರೀತಿಯಿಂದಲೇ ಅದು ಕ್ರೈಮ್ ಇದೆ. ಇದು ಭಾಳ ಒಂದು ಸೀರಿಯಸ್ ಕ್ರೈಮ್ ಇದೆ. ಯಾವ ಕಂಡೀಷನ್ಲಿ ಈ ಥರ ಮಾಡಿದರೆ ಖಂಡಿತ ಅವ್ರ ಮೇಲೆ ನಾವು ಕ್ರಮ ತಗೊಂಡಿದ್ದೀವಿ. ಆಲ್ರೆಡಿ ತೊಗೊಂಡಿದ್ದೀವಿ. ಕೆಲವು ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ನಾವೇ ಮಾಡ್ತಾಯಿದ್ದೀವಿ. ನಾವು ಸೋಮೋಟೋ ಕೇಸಸ್ ತೊಗೊಂಡಿದ್ದೀವಿ. ಈ ಪ್ರಕರಣದಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಕೇಸ್ ರಿಜಿಸ್ಟರ್ ಆದಮೇಲೆ ಸ್ವಲ್ಪ ಡಿಲೇ ಆಗಿರ್ಬೋದು, ಕೆಲವು ಕಾರಣಕ್ಕೋಸ್ಕರ, ಟೆಕ್ನಿಕಲ್ ರೀಸನ್ಸ್ಗೋಸ್ಕರ ಡಿಲೇ ಆಯಿತು. ಆದರೆ ನಮ್ಮ ಪೊಲೀಸವರು ಸದ್ಯಕ್ಕೆ 2 ಅರೆಸ್ಟ್ ಮಾಡಿದರೆ ಇನ್ನೂ ಹಲವಾರು ಜನಕ್ಕೆ ಅರೆಸ್ಟ್ ಮಾಡಲಿಲ್ಲ. ಇವರು ಕಾಮೆಂಟ್ ಮಾಡಿದ್ರಲ್ಲ, ಇದನ್ನು ಇಂಟೆನ್ಷನಲ್ ಮಾಡಿರೋದ, ಫ್ಯಾನ್ ವಾರ್ ಮಾಡ್ಕೊಂಡಿರೋದ, ಏನಾದರೂ ಪ್ರಿಲಿಮಿನರಿ ಗೊತ್ತಾಗಿಲ್ಲ, ಅದೆಲ್ಲ ಮಾಡಿದ್ರ? ಇಲ್ಲ, ಅದು ಡೀಟೇಲ್ಸ್ ನಾನು ನಮ್ಮ ಟೀಮ್ ಅವ್ರು ಕೆಲಸ ಮಾಡ್ತಾರೆ, ನೋಡ್ಕೊಂಡು ಹೇಳ್ತೀವಿ. ಓಕೆ, ಥ್ಯಾಂಕ್ ಯು.